ಹದಿವಯಸ್ಸಿನಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಹಾಗನ್ನಿಸಿಬಿಡುತ್ತದೆ. ಅವಳನ್ನು ಪ್ರೀತಿಸಬೇಕು, ಅವಳೊಂದಿಗೆ ಮಾತಾಡಬೇಕು, ಅವಳೊಂದಿಗೆ ವಾಕ್ ಹೋಗಬೇಕು, ಜಗಳವಾಡಬೇಕು, ಸುಮ್ಮನೆ ಹೆದರಿಸಬೇಕು, ಹೆದರಿದಂತೆ ನಟಿಸಬೇಕು, ಕಷ್ಟ ಹೇಳಿಕೊಳ್ಳಬೇಕು, ಕನಸು ಹಂಚಿಕೊಳ್ಳಬೇಕು, ಹಾಗೆ ಸುಮ್ಮನೆ ಹತ್ತಿರ ಹೋಗಿ ಪಿಸುಮಾತು ಹೇಳಬೇಕು, ಒಂದು ಮುತ್ತಿಡಬೇಕು. ಹೀಗೆಲ್ಲ ಆಗಲೇಬೇಕು ಅಂದರೆ ಆದಷ್ಟು ಬೇಗ ಅವಳ ಮುಂದೆ ನಿಂತು ಐ ಲವ್ ಯು ಅಂದು ಬಿಡಬೇಕು. ಬೈಚಾನ್ಸ್ ನಾನು ತಡ ಮಾಡಿದರೆ ಇನ್ಯಾರಾದರೂ ಆ ಕೆಲಸ ಮಾಡಿಬಿಡಬಹುದು. ಹಾಗೇನಾದರೂ ಆಗಿಬಿಟ್ರೆ ನನ್ನ ಗತಿ. ಹೌದು, ಪ್ರೇಮದ ಸುಳಿಗೆ ಬಿದ್ದ ಹುಡುಗರೆಲ್ಲ ಯೋಚಿಸುವುದೇ ಹೀಗೆ. ಈ ಮೇಲಿನ ಸಾಲುಗಳು ಒಂದಿಷ್ಟು ಬದಲಾವಣೆಗಳೊಂದಿಗೆ ಹುಡುಗಿಯರಿಗೂ ಅನ್ವಯಿಸುತ್ತವೆ. ಒಮ್ಮೆ ಪ್ರೇಮದ ಪಲ್ಲವಿ ಮನದೊಳಗೆ ರಿಂಗಣಿಸಿದರೆ ಆ ಕ್ಷಣದಿಂದಲೇ ಆಟ, ಊಟ, ಪಾಠ, ಭವಿಷ್ಯ ಯಾವುದರಲ್ಲೂ ಆಸಕ್ತಿ ಇರುವುದಿಲ್ಲ. ಕಣ್ಮುಚ್ಚಿದರೂ ಕಣ್ಣೆರೆದರೂ ಅದೇ ಪ್ರೀತಿಯ ಧ್ಯಾನ. ಹೇಗಾದರೂ ಸರಿ ಅವಳನ್ನು ತುಂಬ ಬೇಗ ಏಕಾಂತದಲ್ಲಿ ಭೇಟಿಯಾಗಿ ಮಾತು ಶುರುಮಾಡಿ ಈ ಕಡೆಗೆ ಐ ಲವ್ ಯು ಅಂದು ಬಿಡಬೇಕು. ಆದರೆ ಅವಳಿಗೆ ಪ್ರಪೋಸ್ ಮಾಡುವುದು ಹೇಗೆ? ಈ ಪ್ರಶ್ನೆಗೆ ಅಷ್ಟು ಸುಲಭವಾಗಿ ಉತ್ತರ ಸಿಗುವುದಿಲ್ಲ. ಆಗ ಹುಡುಗ ಕನ್ನಡಿಯ ಮುಂದೆ ನಿಂತು ರಿಹರ್ಸಲ್ ನಡೆಸುತ್ತಾನೆ. ಆದರೆ ಗುಲಾಬಿಯನ್ನು ಕೀಳುವಾಗ ಇರುವ ಧೈರ್ಯ ಅದನ್ನು ಅವಳಿಗೆ ಕೊಡಲು ಹೋದಾಗ ಇರುವುದಿಲ್ಲ. ಚರ್ಚಾ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ತಗೊಂಡವನು ಅವಳ ಮುಂದೆ ಮಾತಾಡಲು ನಿಂತರೆ ಬೆಬ್ಬೆಬ್ಬೆ. ಮಾತಿಗಿಂತ ಪತ್ರ ಬೆಸ್ಟ್ ಅನ್ನಿಸುವುದೇ ಇಂಥ ಸಂದರ್ಭದಲ್ಲಿ. ಆ ಕ್ಷಣದಿಂದಲೇ ಅವನು ಅಕ್ಷರಗಳನ್ನು ಜೋಡಿಸಿಕೊಳ್ಳುತ್ತಾನೆ. ಒಂದು ನೀರವ ರಾತ್ರಿಯಲ್ಲಿ ಒಬ್ಬನೇ ಕೂತು ಹೀಗೆ ಬರೆಯುತ್ತಾನೆ. ಹುಡುಗಿ, ಪ್ರೀತಿ ಅನ್ನೋದು ಭಾವನೆಗಳ ಜೊತೆಗಿನ ಸುದೀರ್ಘ ಪಯಣ. ಪ್ರೀತಿ ಅನ್ನೋದು ಬೆಟ್ಟ, ಗುಡ್ಡ, ಕಾಡು, ಮೇಡು ಬಳಸಿ ಹರಿವ ನದಿ. ಪ್ರೀತಿ ಅಂದರೆ ಕಣ್ಣಾಮುಚ್ಚಾಲೆ. ಪ್ರೀತಿ ಅಂದರೆ ನಿನ್ನ ಮುಗುಳಗೆ. ಪ್ರೀತಿ ಅಂದರೆ ಕಾಮನ್ ಬಿಲ್ಲು. ಪ್ರೀತಿ ಅಂದರೆ ಅಮ್ಮನ ಮಡಿಲು. ನಿಂಗೆ ಮರುಳಾಗಿದ್ದೀನಿ, ಮನ ಸೋತಿದ್ದೀನಿ. ನನ್ನ ಪ್ರೀತಿನ ನೀನು ಒಪ್ಪಿಕೊಂಡರೆ ಮುಂದೆ ನಮ್ಮದೇ ಲೋಕ. ಅಲ್ಲಿ ಎಂದೆಂದಿಗೂ ನಾವಿಬ್ಬರೇ. ನಾನು ನಿನ್ನ ಚಳಿಗಾಲದ ಹೊದಿಕೆ, ಬೇಸಿಗೆಗೆ ಫ್ಯಾನು, ಸ್ನಾನದ ಮನೆಯ ಚಿಲಕ, ಹಣೆಯ ಬಿಂದಿ, ಕೈಯಲ್ಲಿನ ವಾಚು, ಕತ್ತಲ್ಲಿ ತೂಗಾಡುವ ಸರ, ತುಟಿಯ ಮೇಲೆ ತೇಲಾಡೋ ನಗೆ, ಕಣ್ಣ ಕಾಡಿಗೆ. ಆಗೊಮ್ಮೆ ಈಗೊಮ್ಮೆ ರಕ್ತದ ಒತ್ತಡ ಹೆಚ್ಚಿಸುವ ಕಾಮನೆ, ಕೈಬೆರಳ ಉಂಗುರ, ಅಂಗೈಯ ಗೋರಂಟಿ. ಇನ್ನೂ ವಿವರಿಸಲಾರೆ ಗೆಳತಿ. ಐ ಲವ್ ಯು ಪ್ಲೀಸ್. ನನ್ನ ಪ್ರೀತಿನ ಒಪ್ಪಿಕೋ. ನನ್ನ ಕನಸುಗಳಿಗೆ ಅರ್ಥ ಕೊಡು. ನೀನು ಜೊತೆಗಿದ್ದರೆ ನಾನು ಒಂದಿಷ್ಟು ವರ್ಷ ಜಾಸ್ತಿ ಬದುಕಿಯೇನು. ಪ್ಲೀಸ್. ನಿರಾಕರಣೆಯ ಮಾತಾಡಬೇಡ ಪ್ಲೀಸ್. ಹೀಗೆಲ್ಲ ಬರೆದು ಸ್ವಲ್ಪ ಅಂಜಿಕೆ, ಒಂದಿಷ್ಟು ನಾಚಿಕೆ, ಸ್ವಲ್ಪ ಸ್ವಲ್ಪ ಅನುಮಾನ ಮತ್ತು ಆಕಾಶದಷ್ಟು ಆಸೆಯಿಂದ ಅವನು ಆ ಪತ್ರ ಕೊಟ್ಟ ಮೇಲೆ ಏನಾಗುತ್ತದೆ ಹೇಳಿ? ಅವಳು ಒಲ್ಲೆ ಅಂದೇ ಬಿಡುತ್ತಾಳೆ. ಇವನ 1000 ಕನಸುಗಳು ಹುಟ್ಟುವ ಮೊದಲೇ ಸತ್ತು ಹೋಗುತ್ತವೆ. ಇವನ ಕೈಮೇಲಿದ್ದ ಹಚ್ಚಿ ಹಾಕಿಸಿಕೊಂಡಿದ್ದ ಅವಳ ಹೆಸರು ಮತ್ತೆ ಮತ್ತೆ ಅಣಕಿಸುತ್ತದೆ. ಮುಂದೆ ಏನಾಗುತ್ತದೆ ಎಂಬುದಕ್ಕೆ ವಿವರಣೆ ಬೇಡ. ಹುಡುಗ ಅಳುತ್ತಾನೆ, ಬಿಕ್ಕಳಿಸುತ್ತಾನೆ, ವಿಷಾದ ಗೀತೆಗಳ ಮೊರೆ ಹೋಗುತ್ತಾನೆ. ಇವತ್ತಲ್ಲ ನಾಳೆ ಎಲ್ಲವೂ ಸರಿಯಾಗಿ ಬಿಡುತ್ತೆ ಎಂಬ ಆಕೆ ಎಲ್ಲೇ ಬದುಕುತ್ತಾನೆ. ನಿರಾಕರಣೆಯ ನಂತರವೂ ಅವಳ ಹಿಂದೆ ಬೀಳುತ್ತಾನೆ, ಕೈ ಮುಗಿಯುತ್ತಾನೆ. ನೀನು ಸಿಗದಿದ್ದರೆ ಸತ್ತೇ ಹೋಗ್ತೀನಿ ಎನ್ನುತ್ತಾನೆ. ಹೌದು, ಆಗಲೂ ಕೂಡ ಅವಳು ಒಪ್ಪುವುದಿಲ್ಲ. ಹುಡುಗನಿಗೆ ಆ ಕ್ಷಣದಿಂದಲೇ ಕೊಲ್ಲುವುದಾದರೆ ಕೊಂದುಬಿಡು, ಹೀಗೆ ಕಾಡಬೇಡ, ಗಾಯಗೊಂಡಿರುವ ಹೃದಯವಿದು, ಚೆಲ್ಲಾಟವಾಡಬೇಡ ಎಂಬ ಹಾಡು ಆಪ್ತವಾಗುತ್ತದೆ. ತನ್ನ ಪ್ರೀತಿಯನ್ನು ಕೊಂದ ಜಾತಿಯ ಬಗ್ಗೆ ಜಿಗುಪ್ಪೆ ಉಂಟಾಗುತ್ತದೆ. ತನ್ನ ಬಡತನದ ಬಗ್ಗೆ ನಾಚಿಕೆಯಾಗುತ್ತದೆ. ಅವಳೇ ಇಲ್ಲದ ಮೇಲೆ ಬದುಕುವುದೇ ವ್ಯರ್ಥ ಅನ್ನಿಸಿಬಿಡುತ್ತದೆ. ಆನಂತರದಲ್ಲಿ ಏನೇನೋ ಬದಲಾವಣೆಯಾಗಿ ಸುರಸುಂದರಿಯೇ ಸಿಕ್ಕಿದರೂ, ಅಸ್ಪೃಶ್ಚರ್ಯವೇ ಕಾಲಡಿಗೆ ಬಂದು ಬಿದ್ದರೂ ವಿಫಲ ಪ್ರೇಮದ ಮುಳ್ಳು ಪದೇ ಪದೇ ಹೃದಯವನ್ನು ಚುಚ್ಚುತ್ತಲೇ ಇರುತ್ತದೆ. ಇದನ್ನು ಮತ್ತೆ ಮತ್ತೆ ವಿವರಿಸುವುದು ಬೇಡ. ಒಂದೇ ಮಾತಲ್ಲಿ ಹೇಳುವುದಾದರೆ ಆ ಪ್ರೀತಿ ಎಂಬುದು ಕಾಯಿನ್ ಬೂತ್ನಿಂದ ಫೋನ್ ಮಾಡಿ ಯಾರು ಎಂದು ಕೇಳುವ ಷೋಡಶಿಯ ವೆನಿಯಂತ ಪ್ರೀತಿಯ ಬಲೆಗೆ ಬಿದ್ದವರಲ್ಲಿ 90% ಮಂದಿ ಭಗ್ನ ಪ್ರೇಮಿಗಳೇ ಇದ್ದಾರೆ ಎಂದು ಗೊತ್ತಿದ್ದರೂ ಅದೇ ಪ್ರೀತಿಯ ಹೊಳೆಗೆ ಬೀಳಲು ಹೊರಟವರ ಸಂಖ್ಯೆ ದೊಡ್ಡದೇ ಇದೆ. ಪ್ರೀತಿಯಲ್ಲಿ ಗೆಲುವು ಸಿಕ್ಕರೆ ಅವಳು ಹೆಂಡತಿಯಾಗುತ್ತಾಳೆ. ಮುಂದೆಂದೋ ಎಲ್ಲಿಸಿ ಬಾಂಡ್ ಮನೆಗೆ, ಬ್ಯಾಂಕಿನ ಅಕೌಂಟಿಗೆ ನಾಮಿನಿಯಾಗುತ್ತಾಳೆ. ಬೈಚಾನ್ಸ್ ಪ್ರೀತಿಸಿದವಳು ಕೈತಪ್ಪಿ ಹೋದರೆ ಇಮೇಲ್ನ ಪಾಸ್ವರ್ಡ್ ಆಗಿ ಬಿಡುತ್ತಾಳೆ. ಅಂಗೈ ಮೇಲಿನ ಹಚ್ಚಿಯಾಗಿ ಬದುಕಿಡೀ ಜೊತೆಗೆ ಇರುತ್ತಾಳೆ, ಉಸಿರಿನಂತೆ. ಛೇ, ತಪ್ಪು ಮಾಡಿಬಿಟ್ಟೆ. ಅವನಳ ಪ್ರೀತಿನ ಒಪ್ಪೋಬೇಕಿತ್ತು. ಹಾಗೆ ಮಾಡಿದ್ದಿದ್ರೆ ಅವನು ಲೋಮುದಿಗೆ ಸಂತೋಷದಿಂದ ಬದುಕಬಹುದಿತ್ತು. ಅವನ ಮನಸ್ಸಿನ ರಾಣಿಯಾಗಿ, ರಾಜನಾಗಿ ಮೆರೆಯಬಹುದಿತ್ತು ಎಂದು ಮಧ್ಯವಯಸ್ಸಿನಲ್ಲಿ ನಿಂತು ಒದ್ದಾಡುವ ಅದೆಷ್ಟೋ 1000 ಮಂದಿ ಸುತ್ತಲೂ ಇದ್ದಾರೆ. ಅವರ ದನಿಯಲ್ಲಿನ ನಿಟ್ಟುಸಿರು ಪ್ರೇಮದ ಮೆಟ್ಟಿಲಲ್ಲಿ ನಿಂತವರಿಗೆ ಕೇಳಿಸಲಿ.
ನಾಳೆಯಿಂದಲೇ ತಯಾರಾಗಿ ನಾಡಿದ್ದು ಪ್ರೀತಿಯ ಗುಲಾಬಿಯೊಂದಿಗೆ ಅವನುಳು ನಡೆದು ಬರಬಹುದು. ತಪ್ಪಿಸಿಕೊಳ್ಳುವ ಮಾತು ಬೇಡ ಪ್ಲೀಸ್, ಒಪ್ಪಿಸಿಕೊಳ್ಳಿ. ವಿಫಲ ಪ್ರೇಮದ ಗಾಯಮಾಗಲಿ, ಹೊಸ ಪ್ರೀತಿಯ ಗುಲಾಬಿ ಅರಳಲಿ. ಚಿಯರ್ಸ್. ಧನ್ಯವಾದ.